ಎಲ್ಲರಿಗೂ ನಮಸ್ಕಾರ. ದ ಮಮ್ಮಿ ಅನ್ನೋ ಹೆಸರು ಕೇಳಿದ ತಕ್ಷಣ ನಮಗೆಲ್ಲ ಸಾಮಾನ್ಯವಾಗಿ ನೆನಪಾಗೋದು ಆಕ್ಷನ್, ಅಡ್ವೆಂಚರ್, ನಿಧಿ ಹುಡುಕಾಟ, ಜೊತೆಗೆ ಸ್ವಲ್ಪ ಕಾಮಿಡಿ ಅಲ್ವಾ? ಆದರೆ ನಿರ್ದೇಶಕ ಲೀ ಕ್ರೋನಿನ್ ಈ ಎಲ್ಲ ಪರಿಚಿತ ಫೀಲನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟು ಅದೇ ಹೆಸರಲ್ಲಿ ಒಂದು ಪಕ್ಕಾ ರಾ ಮಾಡರ್ನ್ ಹಾರರ್ ಸಿನಿಮಾವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಮೊದಲಿಗೆ ಈ ಸ್ಲೈಡ್ ನೋಡಿ. ಎಡಗಡೆ ಇರೋದು ನಾವೆಲ್ಲ ಇಷ್ಟಪಟ್ಟ ಬ್ರೆಂಡನ್ ಫ್ರೇಸರ್ ಅವರ ಕ್ಲಾಸಿಕ್ ಫ್ರಾಂಚೈಸ್. ಬಲ್ಗಡೆ ಇರೋದು ಲೀ ಕ್ರೋನಿನ್ ಅವರ ಹೊಸ ವಿಷನ್. ಒಂದು ಕಡೆ ಆಕ್ಷನ್, ಅಡ್ವೆಂಚರ್, ಕಾಮಿಡಿ ಇದ್ರೆ ಇನ್ನೊಂದು ಕಡೆ ಪ್ಯೂರ್ ಹಾರರ್, ಮಾಡರ್ನ್ ಗೋರ್ ಮತ್ತು ಸೀರಿಯಸ್ ಟೆನ್ಷನ್. ಅಂದ್ರೆ ಹಳೆಯ ಫ್ಲೇವರನ್ನು ಕಂಪ್ಲೀಟ್ ಆಗಿ ಕಿತ್ತೆಸೆದು ಒಂದು ಹೊಸ ರಕ್ತಸಿಕ್ತ ಅನುಭವ ಕೊಡೋ ಪ್ರಯತ್ನ ಇದು. ನಿರ್ದೇಶಕ ಲೀ ಕ್ರೋನಿನ್ ಉದ್ದೇಶಪೂರ್ವಕವಾಗಿಯೇ ಫ್ರಾಂಚೈಸ್ನ ಹಳೇ ದಾರಿಯಿಂದ ಹೊರಬಂದಿದ್ದಾರೆ. ಅವರ ಗುರಿ ಏನಂದ್ರೆ ಮಮ್ಮಿಯನ್ನ ಕೇವಲ ಒಬ್ಬ ಸಾಹಸಿಯ ಎದುರಾಳಿಯಾಗಿ ತೋರಿಸೋದಲ್ಲ, ಬದಲಾಗಿ ಅದೊಂದು ತಡೆಯೋಕಾಗದ ಪೈಶಾಚಿಕ ಶಕ್ತಿ ಅಂತ ತೋರಿಸೋದು. ಸರಳವಾಗಿ ಹೇಳೋದಾದ್ರೆ ಅವರು ಹಳೇ ಕಥೆಯ ಬೇರುಗಳನ್ನೇ ಕಿತ್ತು ಅದರ ಜಾಗದಲ್ಲಿ ಒಂದು ಹೊಸ, ಕರಾಳ ಮತ್ತು ಭಯಾನಕ ಗಿಡ ನೆಟ್ಟಿದ್ದಾರೆ. ಮೊದಲಿಗೆ ಸಿನಿಮಾದ ಟೆಕ್ನಿಕಲ್ ವಿಚಾರಗಳಿಗೆ ಬರೋಣ. ಅದರಲ್ಲೂ ಮುಖ್ಯವಾಗಿ ಸಿನಿಮ್ಯಾಟೋಗ್ರಫಿ. ಚಿತ್ರಕ್ಕೆ ಒಂದು ಕ್ಲಾಸ್ಟ್ರೋಫೋಬಿಕ್ ಅಂದ್ರೆ ಉಸಿರುಗಟ್ಟಿಸೋ ವಾತಾವರಣ ಸೃಷ್ಟಿಸೋದ್ರಲ್ಲಿ ಇದು ಹೇಗೆ ಕೆಲಸ ಮಾಡಿದೆ ಅಂತ ನೋಡೋಣ. ಈ ಚಿತ್ರದ ವಿಜುವಲ್ ಲ್ಯಾಂಗ್ವೇಜ್ನ ಹಿಂದಿರೋ ಶಕ್ತಿ ಅಂದ್ರೆ ಇದೆ. ತುಂಬಾ ಡಾರ್ಕ್ ಆಗಿರೋ, ಇಕ್ಕಟ್ಟಾಗಿರೋ ಫ್ರೇಮ್ಸ್ ಬಳಸಿ ಸಿನಿಮಾ ನೋಡೋ ನಮಗೂ ಕೂಡ ಪಾತ್ರಗಳ ಜೊತೆ ಅಲ್ಲೇ ಆ ಜಾಗದಲ್ಲಿ ಸಿಕ್ಕಾಕೊಂಡಿದೀವಿ ಅನ್ನೋ ಫೀಲ್ ಕೊಡೋದು. ಆ ಕ್ಯಾಮ್ರಾ ವರ್ಕ್ನ ಕತ್ತಲು ಮತ್ತು ಬಿಗಿತನ ಇಡೀ ಮನೆಯನ್ನ ಒಂದು ಜೈಲ್ನ ಹಾಗೆ ಮಾಡಿಬಿಡತ್ತೆ. ನಾವು ಕೂಡ ಆ ಮನೆಯಲ್ಲಿ ಸಿಕ್ಕಿ ಬಿದ್ದಿದ್ವೆ ಎಂಬ ಭಾವನೆಯನ್ನು ಇದು ಖಂಡಿತವಾಗಿ ತರ್ತದೆ. ಇದು ಸುಮ್ಮನೆ ಒಂದು ಕ್ಷಣದ ಭಯ ಅಲ್ಲ ಗೊತ್ತಾ? ಈ ಟೆಕ್ನಿಕ್ ಇಡೀ ಸಿನಿಮಾದುದ್ದಕ್ಕೂ ಉಸಿರುಗಟ್ಟಿಸೋ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇದರಿಂದ ನಮಗೂ ಆ ಪಾತ್ರಗಳ ಜೊತೆ ತಪ್ಪಿಸ್ಕೊಳ್ಳೋಕೆ ದಾರಿನೇ ಇಲ್ವೇನೋ ಅನಿಸ್ಬಿಡತ್ತೆ. ವಿಜುವಲ್ಸ್ ಎಷ್ಟು ಮುಖ್ಯವೋ ಭಯವನ್ನ ನಮ್ಮ ಮನಸ್ಸಲ್ಲಿ ಬಿತ್ತೋಕೆ ಸೌಂಡ್ ಡಿಸೈನ್ ಕೂಡ ಅಷ್ಟೇ ಮುಖ್ಯ. ಇಲ್ಲಿನ ಸೌಂಡ್ ಡಿಸೈನ್ ಹೇಗೆ ಅಸ್ವಸ್ಥತೆ ಸೃಷ್ಟಿಸುತ್ತೆ ಅಂತ ನೋಡೋಣ. ಈ ಸಿನಿಮಾದ ಸೌಂಡ್ ಡಿಸೈನ್ನ ಜಾಣ್ಮೆ ಇರೋದೇ ಹಾರರ್ ಚಿತ್ರಗಳ ಕ್ಲೀಷೆಗಳನ್ನ ಮುರಿಯೋದ್ರಲ್ಲಿ. ಇಲ್ಲಿ ಹಾರರ್ ಸಿನಿಮಾ ಅಂದ್ರೆ ಸಾಕು ಬರೋ ಆ ಹಳೇ ಸೌಂಡ್ಗಳು, ಅಂದ್ರೆ ಬಾಗ್ಲು ಕೀ ಅಂತ ಸದ್ದು ಮಾಡೋದು, ಹೆಜ್ಜೆ ಸಪ್ಪಳ ಇವ್ಯಾವುದೂ ಇಲ್ಲ. ಅದಕ್ಕೆ ಬದಲಾಗಿ ಸತತವಾಗಿ ಒಂದು ರೀತಿ ಕಿರಿಕಿರಿ, ಅಸ್ವಸ್ಥತೆ ಹುಟ್ಟಿಸೋ ಥರದ ಹೊಸ ವಿಚಿತ್ರವಾದ ಸೌಂಡ್ಗಳನ್ನು ಬಳಸಿದ್ದಾರೆ. ಇಲ್ಲಿ ಜಂಪ್ ಸ್ಕೇರ್ ಕೊಟ್ಟು ಒಮ್ಮೆಗೆ ಹೆದರಿಸೋ ಉದ್ದೇಶ ಇಲ್ಲ. ಬದಲಿಗೆ ಸಿನಿಮಾ ನೋಡ್ತಾ ಇರೋ ಅಷ್ಟೂ ಹೊತ್ತು ನಮ್ಮನ್ನ ಒಂದು ರೀತಿಯ ಆತಂಕದಲ್ಲೇ ಇಡಬೇಕು ಅನ್ನೋದು ಅವ್ರ ಪ್ಲಾನ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಿನಿಮಾದ ಇಂಟರ್ವಲ್ ಬ್ಲಾಕ್. ಆ ಸೀನಲ್ಲಿ ಬರೋ ಸೌಂಡ್ ಎಫೆಕ್ಟ್ಸ್ ಇದೆಯಲ್ಲ, ಅಬ್ಬಾ, ಅದು ಪ್ರೇಕ್ಷಕರ ಕಿವಿಗೆ ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡಿದಾಗೆ ಆಗುತ್ತೆ. ಬರೀ ಶಬ್ದದಿಂದಲೇ ಎಷ್ಟು ಭಯ ಹುಟ್ಟಿಸಬಹುದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಇಲ್ಲಿ ಜಂಪ್ ಸ್ಕೇರ್ಗಳ ಅಗತ್ಯವೇ ಇಲ್ಲ. ಆ ಸೌಂಡೇ ಭಯವನ್ನ ತಾನಾಗಿಯೇ ಹುಟ್ಟುಹಾಕುತ್ತೆ. ಟೆಕ್ನಿಕಲ್ ವಿಷಯಗಳ ಜೊತೆಗೆ ಈ ಭಯವನ್ನ ಸ್ಕ್ರೀನ್ ಮೇಲೆ ರಿಯಲ್ ಆಗಿ ತಂದಿದ್ದು ನಟಲ ಅದ್ಭುತ ಪರ್ಫಾರ್ಮೆನ್ಸ್. ಲೀಡ್ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಅದ್ಭುತವಾಗಿದೆ. ಅವರ ಬಾಡಿ ಲ್ಯಾಂಗ್ವೇಜ್ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಆ ಭಯದ ಸನ್ನಿವೇಶಗಳಿಗೆ ಒಂದು ನೈಜತೆ ಸಿಗುತ್ತೆ. ಪ್ರೇಕ್ಷಕರು ಅವರ ಭಯವನ್ನ ತಮ್ಮದೇ ಅಂತ ಫೀಲ್ ಮಾಡೋಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಡೈರೆಕ್ಟರ್ ಲೀ ಕ್ರೋನಿನ್ ಅವರ ಫೇವರೇಟ್ ನಟಿ ಲಿಲಿ ಸುಲಿವನ್ ಅವರ ಗೆಸ್ಟ್ ಅಪಿಯರೆನ್ಸ್ ಒಂದು ಸರ್ಪ್ರೈಸ್ ಪ್ಯಾಕೇಜ್. ಸಿನಿಮಾದಲ್ಲಿರೋ ಒಂದು ವಾಟರ್ ಸೀಕ್ವೆನ್ಸ್ ಈವಿಲ್ ಡೆಡ್ ರೈಸ್ ಸಿನಿಮಾದ ಲಿಫ್ಟ್ ಸೀನ್ನಷ್ಟೇ ಭಯಾನಕವಾಗಿದ್ರೆ, ಕ್ಲೈಮ್ಯಾಕ್ಸ್ನಲ್ಲಿ ಬರೋ ರಿಚುವಲ್ ಸೀನ್ ಸಿನಿಮಾದ ಮೇಜರ್ ಹೈಲೈಟ್ಗಳಲ್ಲಿ ಒಂದು. ಇಷ್ಟೆಲ್ಲ ಅದ್ಭುತ ಅಂಶಗಳಿದ್ರೂ ಸಿನಿಮಾ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಕೆಲವು ಕೊರತೆಗಳೂ ಇವೆ. ಸೊ ಇದರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳನ್ನು ಒಟ್ಟಿಗೆ ನೋಡೋಣ. ಒಂದ್ ಕಡೆ ಅದ್ಭುತವಾದ ಗೋರ್ ಹಾರರ್ ಮೇಕಿಂಗ್, ಗಟ್ಟಿಯಾದ ನಟನೆ ಮತ್ತು ಅದ್ಭುತ ತಾಂತ್ರಿಕಾಂಶಗಳು ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ಸ್. ಆದರೆ ಇನ್ನೊಂದು ಕಡೆ 2 ಗಂಟೆ 15 ನಿಮಿಷಗಳ ದೊಡ್ಡ ರನ್ ಟೈಮ್ ಮತ್ತು ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ನಿಧಾನವಾಗೋ ನಿರೂಪಣೆ ಸಿನಿಮಾದ ವೇಗಕ್ಕೆ ಬ್ರೇಕ್ ಹಾಕುತ್ತೆ. ಜೊತೆಗೆ ಹಳೇ ಫ್ರಾಂಚೈಸ್ ಫ್ಯಾನ್ಸ್ಗೆ ಇದು ನಿರಾಸೆ ಮೂಡಿಸೋ ಸಾಧ್ಯತೆಯೂ ಇದೆ. ಸಿನಿಮಾದ ಲೆಂತ್ ಜಾಸ್ತಿ ಇರೋದ್ರಿಂದ ಮತ್ತು ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಸ್ಲೋ ಆಡೋದ್ರಿಂದ ಫಸ್ಟ್ ಹಾಫ್ನಲ್ಲಿ ಕ್ಯಾಮರಾ ಮತ್ತು ಸೌಂಡ್ ಡಿಸೈನಿಂದ ಕಷ್ಟಪಟ್ಟು ಕಟ್ಟಿದ ಆ ಉಸಿರುಗಟ್ಟಿಸೋ ವಾತಾವರಣ ಸ್ವಲ್ಪ ಡೈಲ್ಯೂಟ್ ಆದ ಹಾಗೆ ಆಗುತ್ತೆ. ಇದರಿಂದ ಭಯದ ಇಂಪ್ಯಾಕ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ನಿರೂಪಣೆ ಇನ್ನಷ್ಟು ಶಾರ್ಪ್ ಆಗಿದ್ದಿದ್ರೆ ಸಿನಿಮಾದ ಒಟ್ಟಾರೆ ಪರಿಣಾಮ ಇನ್ನಷ್ಟು ಸ್ಟ್ರಾಂಗ್ ಆಗಿರುತ್ತಿತ್ತು. ಇದನ್ನ ಯಾರು ಎಂಜಾಯ್ ಮಾಡ್ಬೋದು? ಇದೊಂದು ನಿರ್ದಿಷ್ಟ ವರ್ಗದ ಪ್ರೇಕ್ಷಕರಿಗಾಗಿಯೇ ತಯಾರಾದ ಹಬ್ಬ. ಇದು ಕೇವಲ ಶುದ್ಧ ಗೋರ್ ಹಾರರ್ ಅಭಿಮಾನಿಗಳಿಗೆ ಮಾತ್ರ. ಹಳೆ ಮಮ್ಮಿ ಸಿನಿಮಾಗಳಲ್ಲಿರೋ ಅಡ್ವೆಂಚರ್, ಕಾಮಿಡಿ ಮತ್ತು ಫನ್ ಫ್ಯಾಕ್ಟರನ್ನ ಎಕ್ಸ್ಪೆಕ್ಟ್ ಮಾಡಿ ಬರೋರಿಗೆ ಬಹುಶಃ ನಿರಾಶೆ ಆಗಬಹುದು. ಇದೊಂದು ಸೀರಿಯಸ್, ಇಂಟೆನ್ಸ್ ಮತ್ತು ರಕ್ತಸಿಕ್ತ ಹಾರರ್ ಅನುಭವ.